ಗಣರಾಜ್ಯೋತ್ಸವದ ಸಂಭ್ರಮ ದೆಹಲಿಯ ಕರ್ತವ್ಯ ಪಥದಲ್ಲಿ ಮೇಳೈಸಿತು. ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಮಿಸೈಲ್ ಒಂದರ ಪ್ರದರ್ಶನ ಇವತ್ತಿನ ಗಣರಾಜ್ಯೋತ್ಸವದ ಸಂಭ್ರಮದ ನಡುವೆ ಆಗಿದೆ. ಯಾವುದದು ಮಿಸೈಲ್, ಅದರ ವಿಶೇಷತೆ ಏನು, ಇದರ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿಯ ಅನಾವರಣ. ಪಾಕ್ ಚೀನಾ ಕ್ಯಾಂಪ್ನಲ್ಲಿ ಶುರುವಾಯಿತು ಕಂಪನ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ಇಂದು 76ನೇ ಗಣರಾಜ್ಯೋತ್ಸವವನ್ನ ಸಂಭ್ರಮ ಸಡಗರ ಹೆಮ್ಮೆಯಿಂದ ಆಚರಿಸಿದೆ. ರಾಷ್ಟ್ರ ರಾಜಧಾನಿಯ ಕರ್ತವ್ಯ ಪಥದಲ್ಲಿ ಭಾರತದ ಸೇನಾ ಶಕ್ತಿ ಮತ್ತು ಸಾಂಸ್ಕೃತಿಕ ವೈಭವ ಅನಾವರಣಗೊಂಡಿದೆ. ಈ ಪ್ರದರ್ಶನದಲ್ಲಿ ಕಾಣಿಸಿಕೊಂಡ ಅದೊಂದು ಮಿಸೈಲ್ ಈಗ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಮೊದಲ ಸಲ ಅನಾವರಣಗೊಂಡ ಪ್ರಳಯ ಮಿಸೈಲ್ ಶತ್ರು ನೆಲೆಯನ್ನು ನಿಖರವಾಗಿ ಪುಡಿಗಟ್ಟುತ್ತೆ ಈ ಕ್ಷಿಪಣಿ. ಹೌದು, ಕರ್ತವ್ಯ ಪಥದಲ್ಲಿ ನಡೆದ ಸೇನಾ ಶಕ್ತಿಯ ಪ್ರದರ್ಶನದಲ್ಲಿ ಇಂದು ಮುಖ್ಯ ಆಕರ್ಷಣೆಯೇ ಈ ಪ್ರಳಯ್ ಮಿಸೈಲ್. ಡಿಆರ್ಡಿಒ ದೇಶೀಯವಾಗಿ ಅಭಿವೃದ್ಧಿಪಡಿಸಿರೋ ಪ್ರಳಯ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪ್ರಪ್ರಥಮ ಬಾರಿಗೆ ಜಗತ್ತಿನ ಮುಂದೆ ಅನಾವರಣಗೊಳಿಸಲಾಗಿದೆ. ಕರ್ತವ್ಯ ಪಥದಲ್ಲಿ ನೆರೆದವರ ಹುಬ್ಬೇರಿಸಿದೆ. ಈ ಪ್ರಳಯ ಸದೃಶ ಪ್ರಳಯ್ ಮಿಸೈಲ್ ಶತ್ರು ನೆಲೆಯನ್ನ ನಿಖರವಾಗಿ ಪುಡಿಗಟ್ಟುವಲ್ಲಿ ಪಂಠರ್. ಇದೀಗ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸಿರೋ ಈ ಪ್ರಳಯ್ ಮಿಸೈಲ್ನ ವಿಶೇಷತೆ ಏನು ಅನ್ನೋದನ್ನ ನೋಡೋದಾದ್ರೆ, ಪ್ರಳಯಾಂತಕ ಪ್ರಳಯ್ ವಿಶೇಷತೆಗಳು. ಈ ಪ್ರಳಯಾಂತಕ ಪ್ರಳಯ್ ಸೂಪರ್ಸಾನಿಕ್ ಮಿಸೈಲ್ ಆಗಿದ್ದು ಶಬ್ದದ ವೇಗಕ್ಕಿಂತಲೂ ಅತಿ ವೇಗವಾಗಿ ಚಲಿಸಲಿದೆ. ಪ್ರಳಯದ ಸ್ಪೀಡ್ ಪ್ರತಿ ಗಂಟೆಗೆ 1960 ಕಿಲೋಮೀಟರ್. ಇದು 20 ನಿಮಿಷದಲ್ಲಿ ಪಾಕಿಸ್ತಾನ್ ಉಡೀಸ್ ಮಾಡುತ್ತೆ. 1 ಗಂಟೆಯಲ್ಲಿ ಚೀನಾನ ಟಾರ್ಗೆಟ್ ಮಾಡುತ್ತೆ. ಆಕಾಶದಲ್ಲೇ ತನ್ನ ಪಥ ಬದಲಿಸಬಲ್ಲ ಸಾಮರ್ಥ್ಯ ಪ್ರಳಯಕ್ಕಿದ್ದು ಇದು ಉಡಾವಣೆ ಮೇಲೂ ಕೂಡ ಗುರಿ ತಲುಪುವ ತನ್ನ ದಾರಿಯನ್ನ ಬದಲಾಯಿಸುತ್ತೆ. ಇದು ಅಷ್ಟು ಸುಲಭವಾಗಿ ಶತ್ರುಗಳ ಮಿಸೈಲ್ ಕಣ್ಣಿಗೆ ಸಿಗೋದೇ ಇಲ್ಲ. ಒಂದೇ ನಿಮಿಷದಲ್ಲಿ 2 ಮಿಸೈಲ್ ಲಾಂಚ್ ಮಾಡುವ ವಿಶೇಷತೆ ಇದ್ದು ಬಟನ್ ಒತ್ತಿದ್ರೆ ಸಾಕು, ಶತ್ರುಗಳು ಸರ್ವನಾಶ ಫೇಕ್ಸ್. ಇದು ಟ್ಯಾಕ್ಟಿಕಲ್ ಮಿಸೈಲ್ ಆಗಿದ್ದು ಹಾಗಾಗಿ ಯುದ್ಧ ವ್ಯೂಹಕ್ಕೆ ಅತಿ ಮುಖ್ಯವಾಗಿದೆ. ಡಿಆರ್ಡಿಒ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಪ್ರಳಯ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದಾಗಿದ್ದು 150ರಿಂದ 500 ಕಿಲೋಮೀಟರ್ ಅಂತರದಲ್ಲಿರುವ ಗುರಿಗಳನ್ನ ನಿಖರವಾಗಿ ನಾಶ ಮಾಡುವುದು ಈ ಪ್ರಳಯ್ನ ವಿಶೇಷತೆ. ಇದರ ನಿಯೋಜನೆಯಿಂದ ಹಿಡಿದು ಉಡಾವಣೆ ಮಾಡಲು ತಗಲುವುದು ಕೇವಲ 10 ನಿಮಿಷ ಮಾತ್ರ. ಈ ಪ್ರಳಯಾಂತಕ ಪ್ರಳಯ್ ಕ್ಷಿಪಣಿಯನ್ನ ಹೇಗೆ ತಯಾರಿಸಲಾಯಿತು ಅಂದ್ರೆ, ಪ್ರಳಯನ ನಿರ್ಮಾಣ ಕಾರ್ಯ ಹೇಗಿತ್ತು ಗೊತ್ತಾ? ಪ್ರಳಯನ ನಿರ್ಮಾಣ ಕಾರ್ಯವನ್ನ 332.88 ಕೋಟಿ ರೂಪಾಯಿ ವೆಚ್ಚದಲ್ಲಿ 2015ರ ಮಾರ್ಚ್ ಅಲ್ಲೇ ಆರಂಭಿಸಲಾಗಿತ್ತು. ಇದನ್ನ ಮುಖ್ಯವಾಗಿ ರಡಾರ್ಗಳು, ಸಂವಹನ ಸ್ಥಾಪನೆಗಳು, ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರಗಳು, ಆಧುನಿಕ ವಾಯುನೆಲೆಗಳನ್ನು ಧ್ವಂಸಗೊಳಿಸಲು ಅಭಿವೃದ್ಧಿಪಡಿಸಲಾಗಿದ್ದು 2021ರ ಡಿಸೆಂಬರ್ 22, ಡಿಸೆಂಬರ್ 23 ಹಾಗೂ 2023ರ ನವೆಂಬರ್ 7ರಂದು ಭುವನೇಶ್ವರ ಸಮೀಪದ ಅಬ್ದುಲ್ ಕಲಾಂ ದ್ವೀಪದಿಂದ ಉಡಾವಣೆ ಮಾಡಿ ಪರೀಕ್ಷಿಸಲಾಗಿತ್ತು. ಮೊದಲ ಸಲ ಅನಾವರಣಗೊಂಡ ಪ್ರಳಯ ಸದೃಶ ಪ್ರಳಯ್ ಮಿಸೈಲ್ ಕಂಡು ದೇಶದ ಜನರು ಹೆಮ್ಮೆ ಪಟ್ಟರೆ, ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಪ್ರಳಯ್ ಎಂಟ್ರಿಯಿಂದ ಭಾರತೀಯ ವಾಯುಸೇನೆಗೆ ಮತ್ತಷ್ಟು ಬಲ ಬಂದಿದೆ. ಪೃಥ್ವಿರಾಜ್ ಎನ್ ಮಾರಲಗೋಡು, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಣರಾಜ್ಯೋತ್ಸವದ ಸಂಭ್ರಮ ದೆಹಲಿಯ ಕರ್ತವ್ಯ ಪಥದಲ್ಲಿ ಮೇಳೈಸಿತು. ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಮಿಸೈಲ್ ಒಂದರ ಪ್ರದರ್ಶನ ಇವತ್ತಿನ ಗಣರಾಜ್ಯೋತ್ಸವದ ಸಂಭ್ರಮದ ನಡುವೆ ಆಗಿದೆ. ಯಾವುದದು ಮಿಸೈಲ್, ಅದರ ವಿಶೇಷತೆ ಏನು, ಇದರ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿಯ ಅನಾವರಣ. ಪಾಕ್ ಚೀನಾ ಕ್ಯಾಂಪ್ನಲ್ಲಿ ಶುರುವಾಯಿತು ಕಂಪನ.
ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ಇಂದು 76ನೇ ಗಣರಾಜ್ಯೋತ್ಸವವನ್ನ ಸಂಭ್ರಮ ಸಡಗರ ಹೆಮ್ಮೆಯಿಂದ ಆಚರಿಸಿದೆ. ರಾಷ್ಟ್ರ ರಾಜಧಾನಿಯ ಕರ್ತವ್ಯ ಪಥದಲ್ಲಿ ಭಾರತದ ಸೇನಾ ಶಕ್ತಿ ಮತ್ತು ಸಾಂಸ್ಕೃತಿಕ ವೈಭವ ಅನಾವರಣಗೊಂಡಿದೆ. ಈ ಪ್ರದರ್ಶನದಲ್ಲಿ ಕಾಣಿಸಿಕೊಂಡ ಅದೊಂದು ಮಿಸೈಲ್ ಈಗ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಮೊದಲ ಸಲ ಅನಾವರಣಗೊಂಡ ಪ್ರಳಯ ಮಿಸೈಲ್ ಶತ್ರು ನೆಲೆಯನ್ನು ನಿಖರವಾಗಿ ಪುಡಿಗಟ್ಟುತ್ತೆ ಈ ಕ್ಷಿಪಣಿ. ಹೌದು, ಕರ್ತವ್ಯ ಪಥದಲ್ಲಿ ನಡೆದ ಸೇನಾ ಶಕ್ತಿಯ ಪ್ರದರ್ಶನದಲ್ಲಿ ಇಂದು ಮುಖ್ಯ ಆಕರ್ಷಣೆಯೇ ಈ ಪ್ರಳಯ್ ಮಿಸೈಲ್. ಡಿಆರ್ಡಿಒ ದೇಶೀಯವಾಗಿ ಅಭಿವೃದ್ಧಿಪಡಿಸಿರೋ ಪ್ರಳಯ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪ್ರಪ್ರಥಮ ಬಾರಿಗೆ ಜಗತ್ತಿನ ಮುಂದೆ ಅನಾವರಣಗೊಳಿಸಲಾಗಿದೆ. ಕರ್ತವ್ಯ ಪಥದಲ್ಲಿ ನೆರೆದವರ ಹುಬ್ಬೇರಿಸಿದೆ. ಈ ಪ್ರಳಯ ಸದೃಶ ಪ್ರಳಯ್ ಮಿಸೈಲ್ ಶತ್ರು ನೆಲೆಯನ್ನ ನಿಖರವಾಗಿ ಪುಡಿಗಟ್ಟುವಲ್ಲಿ ಬಂಟರ್. ಇದೀಗ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸಿರೋ ಈ ಪ್ರಳಯ್ ಮಿಸೈಲ್ನ ವಿಶೇಷತೆ ಏನು ಅನ್ನೋದನ್ನ ನೋಡೋದಾದ್ರೆ, ಪ್ರಳಯಾಂತಕ ಪ್ರಳಯ್ ವಿಶೇಷತೆಗಳು. ಈ ಪ್ರಳಯಾಂತಕ ಪ್ರಳಯ್ ಸೂಪರ್ಸಾನಿಕ್ ಮಿಸೈಲ್ ಆಗಿದ್ದು ಶಬ್ದದ ವೇಗಕ್ಕಿಂತಲೂ ಅತಿ ವೇಗವಾಗಿ ಚಲಿಸಲಿದೆ. ಪ್ರಳಯದ ಸ್ಪೀಡ್ ಪ್ರತಿ ಗಂಟೆಗೆ 1960 ಕಿಲೋಮೀಟರ್. ಇದು 20 ನಿಮಿಷದಲ್ಲಿ ಪಾಕಿಸ್ತಾನ್ ಉಡೀಸ್ ಮಾಡುತ್ತೆ. 1 ಗಂಟೆಯಲ್ಲಿ ಚೀನಾನ ಟಾರ್ಗೆಟ್ ಮಾಡುತ್ತೆ. ಆಕಾಶದಲ್ಲೇ ತನ್ನ ಪಥ ಬದಲಿಸಬಲ್ಲ ಸಾಮರ್ಥ್ಯ ಪ್ರಳಯಕ್ಕಿದ್ದು ಇದು ಉಡಾವಣೆ ಮೇಲೂ ಕೂಡ ಗುರಿ ತಲುಪುವ ತನ್ನ ದಾರಿಯನ್ನ ಬದಲಾಯಿಸುತ್ತೆ. ಇದು ಅಷ್ಟು ಸುಲಭವಾಗಿ ಶತ್ರುಗಳ ಮಿಸೈಲ್ ಕಣ್ಣಿಗೆ ಸಿಗೋದೇ ಇಲ್ಲ. ಒಂದೇ ನಿಮಿಷದಲ್ಲಿ 2 ಮಿಸೈಲ್ ಲಾಂಚ್ ಮಾಡುವ ವಿಶೇಷತೆ ಇದ್ದು ಬಟನ್ ಒತ್ತಿದ್ರೆ ಸಾಕು, ಶತ್ರುಗಳು ಸರ್ವನಾಶ ಫೇಕ್ಸ್. ಇದು ಟ್ಯಾಕ್ಟಿಕಲ್ ಮಿಸೈಲ್ ಆಗಿದ್ದು ಹಾಗಾಗಿ ಯುದ್ಧ ವ್ಯೂಹಕ್ಕೆ ಅತಿ ಮುಖ್ಯವಾಗಿದೆ. ಡಿಆರ್ಡಿಒ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಪ್ರಳಯ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದಾಗಿದ್ದು 150ರಿಂದ 500 ಕಿಲೋಮೀಟರ್ ಅಂತರದಲ್ಲಿರುವ ಗುರಿಗಳನ್ನ ನಿಖರವಾಗಿ ನಾಶ ಮಾಡುವುದು ಈ ಪ್ರಳಯ್ನ ವಿಶೇಷತೆ. ಇದರ ನಿಯೋಜನೆಯಿಂದ ಹಿಡಿದು ಉಡಾವಣೆ ಮಾಡಲು ತಗುಲುವುದು ಕೇವಲ 10 ನಿಮಿಷ ಮಾತ್ರ. ಈ ಪ್ರಳಯಾಂತಕ ಪ್ರಳಯ್ ಕ್ಷಿಪಣಿಯನ್ನ ಹೇಗೆ ತಯಾರಿಸಲಾಯಿತು ಅಂದ್ರೆ, ಪ್ರಳಯನ ನಿರ್ಮಾಣ ಕಾರ್ಯ ಹೇಗಿತ್ತು ಗೊತ್ತಾ? ಪ್ರಳಯನ ನಿರ್ಮಾಣ ಕಾರ್ಯವನ್ನ 332.88 ಕೋಟಿ ರೂಪಾಯಿ ವೆಚ್ಚದಲ್ಲಿ 2015ರ ಮಾರ್ಚ್ ಅಲ್ಲೇ ಆರಂಭಿಸಲಾಗಿತ್ತು. ಇದನ್ನ ಮುಖ್ಯವಾಗಿ ರಡಾರ್ಗಳು, ಸಂವಹನ ಸ್ಥಾಪನೆಗಳು, ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರಗಳು, ಆಧುನಿಕ ವಾಯುನೆಲೆಗಳನ್ನು ಧ್ವಂಸಗೊಳಿಸಲು ಅಭಿವೃದ್ಧಿಪಡಿಸಲಾಗಿದ್ದು 2021ರ ಡಿಸೆಂಬರ್ 22, ಡಿಸೆಂಬರ್ 23 ಹಾಗೂ 2023 ನವೆಂಬರ್ 7ರಂದು ಭುವನೇಶ್ವರ ಸಮೀಪದ ಅಬ್ದುಲ್ ಕಲಾಂ ದ್ವೀಪದಿಂದ ಉಡಾವಣೆ ಮಾಡಿ ಪರೀಕ್ಷಿಸಲಾಗಿತ್ತು. ಮೊದಲ ಸಲ ಅನಾವರಣಗೊಂಡ ಪ್ರಳಯ ಸದೃಶ ಪ್ರಳಯ್ ಮಿಸೈಲ್ ಕಂಡು ದೇಶದ ಜನರು ಹೆಮ್ಮೆ ಪಟ್ರೆ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಪ್ರಳಯ್ ಎಂಟ್ರಿಯಿಂದ ಭಾರತೀಯ ವಾಯುಸೇನೆಗೆ ಮತ್ತಷ್ಟು ಬಲ ಬಂದಿದೆ. ಪೃಥ್ವಿರಾಜ್ ಎನ್ ಮಾರಲಗೋಡು, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.